ಮೈಸೂರಿಗೆ ಬಂದು ನೋಡ್ತೀವಿ. ನನಗನ್ಸಿದ ಮಟ್ಟಿಗೆ ನೀವು ಬರೀ ತಾಲೂಕು ಹಾಕಿಕೊಂಡ್ರಿ ಇಡೀ ರಾಜ್ಯದೊಳಗೆ ನಮ್ಮ ಬಹುಶಃ ನಮ್ಮ ಅರ್ಧ ಕರ್ನಾಟಕ ಈ ಭಾಗದೊಳಗ ಇಂತ ಹನುಮಂತ ದೇವ್ರ ದೇವಸ್ಥಾನ ಯಾವ ಊರಾಗೂ ಇಲ್ಲ, ಯಾವ ಜಿಲ್ಲಾದಾಗ ಕೂಡ ಯಾವ ತಾಲೂಕು ಎಷ್ಟು ಭವ್ಯವಾಗಿ ಕಟ್ಟಿದ್ರು. ಸುಮ್ಮನೆ ಮುಟ್ಟಿಲ್ಲ. ನನಗೆ ಹೇಳಿದ್ರು 2-3 ಕೋಟಿ ರೂಪಾಯಿ ಮೇಲೆ ಎಷ್ಟೋ ಕೋಟಿ ರೂಪಾಯಿ ಖರ್ಚಾಗೈತ್ರಿ ಅಪ್ಪವ್ರ. ಅದಕ್ಕೆ ಬರೀ ಹಂಗೆ ಬರೀ ಮೂರ್ತಿ ಎತ್ಕೊಂಡ್ರ ಎಲ್ಲರೂ ಸಾಮಾನ್ಯವಾಗಿರ್ತಕ್ಕಂಥ ಮೂರ್ತಿ ಅಲ್ಲದು. ಎಲ್ಲರಿಂದ ಒಬ್ಬ ಕಲೆಗಾರನಿಂದ ಕಟ್ಟಿಸಿ ಎಲ್ಲಿ ಉಳಿ ಚಾಣ ಹಚ್ಚಿ ಕಳೆದಿರ್ತಕ್ಕಂಥ ಅದು ಹನುಮಂತೇವ್ರ ಮೂರ್ತಿ ಅಲ್ಲ. ಹಾಗಾದ್ರೆ ಎಂತ ಹನುಮಂತೇವ್ರು ಹಚ್ಕೊಂಡ್ರ ಸಾಕ್ಷಾತ್ ಭೂಮಿ ಒಳಗಿನಿಂದ ಸ್ವಯಂಭೂ ಲಿಂಗವಾಗಿ ಎದ್ದಿರ್ತಕ್ಕಂಥ ಹನುಮಂತೇವರು ಆ ದೇವಸ್ಥಾನ ಹಚ್ಚಿಕೊಳ್ಳುವಂಥದನ್ನ ಹೇಳಿದ್ರು. ಆ ಹನುಮಂತೇವ್ರ ಹತ್ರ ಬಹಳ ದೊಡ್ಡ ತಾಕತ್ತಿದೆ ಏನ್ರಿ. ನಾ ಮನೆ ಬಂದ್ನಲ್ಲ ನೇರವೇ ಬಂದ್ಕೊಂಡು ನಾ ಮೊದಲ ದೇವಸ್ಥಾನಕ್ಕೆ ಹೋದಿನ ಎಷ್ಟು ಶಕ್ತಿ ಅದ ಇಲ್ಲವರು ಕೂಡ ಹನುಮಂತೇವ್ರ ಹತ್ರ ಎಷ್ಟು ತಾಕತ್ತಿದ್ದ ನಾನು ನೋಡೇ ಇಲ್ಲ. ನಾ ಇವತ್ತು ಬಂದು ಕೂಡ ನನಗೆಲ್ಲರೂ ಪಾದ ಪೂಜೆ ಮಾಡ್ಕೊಂಡು ಪಾದಕ್ಕೆ ನೀರ್ ಹಾಕಿ ಒಳಗೆಲ್ಲ ಕರ್ಕೊಂಡು ಹೋದ್ರು. ಒಂದು ಕ್ಷಣ ಆ ಹನುಮಂತೇವ್ರ ಮೂರ್ತಿ ನಾನು ನೋಡಿದೆ. ನಿಮ್ಗೆ ಹತ್ತಿರ ಹೇಳೋದ್ರಿಂದ ಕರೆ ತಿಳ್ಕೊತಿರ್ ಗೊತ್ತಿಲ್ಲ. ಒಂದು ಕ್ಷಣ ಹಿಂಗ್ ನೋಡ್ಕೊತಿಲ್ಲ. ಅದೊಂದು ಮಂತ್ರ ಅದ ಏನ್ರಿ, ಮಾರುತಿ ಮಂತ್ರ ಅದ. ನಾವ್ ಎಲ್ಲೇ ಹನುಮಂತೇವ್ರ ದೇವಸ್ಥಾನಕ್ಕೆ ಹೋದಿವತ್ತ ನಾ ಮಂತ್ರ ಅನ್ಕೋತ ನಿಂತಿರ್ತೀವಲ್ಲ, ಅದು ಇಲ್ಲಿ ಬಂದೆಲ್ಲ ಮಾರುತಿ ಮೂರ್ತಿ ನೋಡ್ಕೊಂತ ಮಂತ್ರ ಅನ್ನಕತ್ತಿದೆ. ಇಂಥ ಬೆಳಕು ಬಿತ್ತು ಕಣ್ಣಾಗ ಏನ್ರಿ. ಹಿಂಗ್ ಹೆಂಗ್ ನಿಮ್ ಫೋಕಸ್ ಹಾಕಿದ್ರು ಕೂಡ ನನಗೆ ಬೆಳಕು ಅನ್ಸಂಗಿಲ್ಲ. ಒಂದು ಕ್ಷಣ ಹಿಂಗ್ ನನ್ನ ಜಗ್ ಚೆನ್ನಾಗಿದೆ ಬೆಳಕು ತೋರಿಸಿ ಕಪ್ಪಲೆ ಮಾಯ ಆಯ್ತು. ಅಂದ್ರೆ ಹನುಮಂತರು ಏನ್ರಿ ಎಲ್ಲೋ ಒಂದ ಅಯೋಧ್ಯೆ ಅಲ್ಲಿ ಇಲ್ಲಿ ಎತ್ಕೊಂಡು ಹೇಳ್ತಾರ. ಬಹುಶಃ ನನಗನ್ಸಿದ ಮಟ್ಟಿಗೆ ಅಂದ ಇವ ಹನುಮಂತೇವರನ್ನು ಹುಟ್ಟಿದ್ದು ಎಲ್ಲಿ ಎತ್ಕೊಂಡು ಕೇಳಿದ್ರ ಅದು ನಿಜವಾಗ್ಲೂ ಮೈಸೂರಿಗೆ ಊರಾಗನೆ ಹನುಮಂತೇವ್ರ ಹುಟ್ಟಾಗಿ ಅಂತ ಏನ್ರಿ ಭಾವ ನನಗನ್ನಿಸ್ತು. ಅವನಲ್ಲಿ ಬಹಳ ದೊಡ್ಡ ತಾಕತ್ತು. ಇವತ್ತ ಅಂತ ದೇವಸ್ಥಾನ ಆಗ್ಬೇಕಾದ್ರೆ ನನ್ನ ಸಾಮಾನ್ಯ ಮನುಷ್ಯರಿಂದ ಆಗಂಗಿಲ್ಲ.